ನಮಸ್ತೆ ಅರವಿಂದ್ ಅವರೇ. ನನ್ನ ಹೆಸರು ತಿಮ್ಮಪ್ಪ ಜಿ ಎಸ್ ಅಂತೇಳಿ. ನನ್ನ ಮೂಲ ಊರು ಗೊಲ್ಲರಹಳ್ಳಿ, ಹೊನ್ನಾಳಿ ತಾಲೂಕು. ಹೊನ್ನಾಳಿ ತಾಲೂಕು ಕಮ್ಮರಗಟ್ಟೆ ಶಾಲೆಯಲ್ಲಿ ಸಹ ಶಿಕ್ಷಕನಾಗಿ ನಾನು ಕರ್ತವ್ಯನ ಸಲ್ಲಿಸ್ತಾ ಇದ್ದೀನಿ. ಈ ಹಿಂದೆ ತಮಗಳಿಗೆ ನಿರ್ದೇಶಕರಾಗಿ ಆಯ್ಕೆ ಮಾಡುವಂಥದ್ದು ಶಿಕ್ಷಕರು ಮಾಡಿದರು ಅಂತಲೂ ಕೂಡ ಕೇಳ್ಪಟ್ಟಿದ್ದೆ. ಯಾಕಂದರೆ ಶಿಕ್ಷಕರಾಗಿ ನಿರ್ದೇಶಕರ ಹಾಕಿದ ನಂತರ ಆಮೇಲೆ ಅಧ್ಯಕ್ಷರಾಗುವಂಥದ್ದು ಇರ್ತದೆ. ಮೊದಲನೇದಾಗಿ ನಿಮ್ಮ ನಿರ್ದೇಶಕರನ್ನು ಮಾಡಿದಂಥ ಶಿಕ್ಷಕರಿಗೆ ಒಂದು ಥ್ಯಾಂಕ್ಸನ್ನು ಹೇಳುವಂಥದ್ದು ಮಾಡ್ಬೋದಾ ಹೇಗೆ? ಕಳೆದ 2020-2025ನೇ ಅವಧಿನಲ್ಲೂ ಕೂಡ ಹೊನ್ನಾಳಿ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರು ನನ್ನನ್ನು ನಿರ್ದೇಶಕನನ್ನಾಗಿ ಆಯ್ಕೆ ಮಾಡಿದರು. ಆ ಅವಧಿನಲ್ಲಿ ನನಗೆ ಅಧ್ಯಕ್ಷ ಸ್ಥಾನ ಅಲಂಕರಿಸಲಿಕ್ಕೆ ಅವಕಾಶ ಸಿಗಲಿಲ್ಲ, ಬಹುಮತ ಸಿಗಲಿಲ್ಲ. ಹಾಗಾಗಿ ನಾನು ಮತ್ತೊಮ್ಮೆ 26ರಿಂದ 31ನೇ ಸಾಲಿನಲ್ಲಿ ನಾನು ಈ ನಿರ್ದೇಶಕ ಸ್ಥಾನಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದೆ. ಒಂದು ಟೀಮ್ ಮಾಡ್ಕೊಂಡು ನಾವು ತಾಲೂಕಿನಾದ್ಯಂತ ಸಂಚರಿಸಿ ನಮ್ಮ ಶಿಕ್ಷಕರ ಬಂಧುಗಳ ವಿಶ್ವಾಸವನ್ನು ಗಳಿಸಿ ನಾವು ಮತವನ್ನು ಪಡೆದು ಜಯಶಾಲಿಯಾಗಿ ನಾನು ನಿರ್ದೇಶಕನಾಗಿ ಆಯ್ಕೆ ಮಾಡಿದೆ. ನನಗೆ ಮೊಟ್ಟಮೊದಲಾಗಿ ನಿಮ್ಮ ABC ನ್ಯೂಸ್ ಮೂಲಕ ನನ್ನೆಲ್ಲ ಶಿಕ್ಷಕ ಬಂಧುಗಳಿಗೆ ಮತ್ತೊಮ್ಮೆ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಿನ್ನೆ ನೀವು 23ನೇ ತಾರೀಕು 5ನೇ ತಿಂಗಳು 26ರಂದು ಶನಿವಾರದಂದು ಅಧ್ಯಕ್ಷರ ಚುನಾವಣೆ ನಡೆಯುತ್ತೆ ಸರ್. ಆ ಅಧ್ಯಕ್ಷರ ಚುನಾವಣೆ ಅಂದರೆ ಮತವನ್ನು ಹಾಕಿ ಅಧ್ಯಕ್ಷರ ಆಯ್ಕೆ ಮಾಡುವಂಥದ್ದಾಯಿತು ಅಥವಾ ಅವಿರೋಧವಾಗಿ ಆಯ್ಕೆ ಮಾಡುವಂಥದ್ದಾಯಿತಾ? ನಮ್ಮ ಹೊನ್ನಾಳಿ ತಾಲೂಕಿನಲ್ಲಿ 9 ನಿರ್ದೇಶಕ ಸ್ಥಾನಗಳಿದ್ವು. 9 ನಿರ್ದೇಶಕ ಸ್ಥಾನಗಳಿಗೆ ನಾನು ಅಧ್ಯಕ್ಷ ಸ್ಥಾನಕ್ಕೆ ಅರ್ಜಿ ಸಲ್ಲಿಸಿದ್ದೆ. ಪ್ರತಿಸ್ಪರ್ಧಿಯಾಗಿ ಯಾರೂ ಕೂಡ ಅರ್ಜಿನ ಸಲ್ಲಿಸದೇ ಇರೋದ್ರಿಂದ ಚುನಾವಣಾಧಿಕಾರಿಗಳಿರ್ತಕ್ಕಂಥ ಶ್ರೀಯುತ ಮಾಂತೇಶ್ ಅವರು ನನ್ನನ್ನು ಅವಿರೋಧವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿರ್ತಂಥ ಒಂದು ಘೋಷಣೆನ ಶನಿವಾರ ನೀಡಿದರು. ನಂತರ ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರಕಾಶ್ ನಾಯ್ಕರವರು, ಉಪಾಧ್ಯಕ್ಷರಾಗಿ ನಾಗೇಶ್ ಅವರು, ಖಜಾಂಚಿಯಾಗಿ ಮಂಗಳಮ್ಮ ಅವರು, ಸಂಘಟನಾ ಕಾರ್ಯದರ್ಶಿ ಸಹ ಕಾರ್ಯದರ್ಶಿಯಾಗಿ ಸವಿತಾ ಅವರು ಆಯ್ಕೆಯಾದ್ವಿ. ಇದರಲ್ಲಿ ಅವರೆಲ್ಲರಿಗೂ ಕೂಡ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ತಮಗೊಂದು ಪ್ರಶ್ನೆ. ಅಧ್ಯಕ್ಷರಾಗಿ ಪ್ರಾಥಮಿಕ ಶಿಕ್ಷಕರ ನೌಕರ ಸಂಘದ ಹೊನ್ನಾಳಿ ತಾಲೂಕಿಗೆ ನೂತನವಾದ ಅಧ್ಯಕ್ಷರಾಗಿದ್ರಿ. ನೀವು ಅಧ್ಯಕ್ಷರಾಗಿದ್ದಕ್ಕೆ ನಾವು ABC ನ್ಯೂಸ್ ವತಿಯಿಂದ ಕಂಗ್ರ್ಯಾಚುಲೇಷನ್ಸ್ ಹೇಳುತ್ತಾ, ತಾವು ತಮ್ಮ ಜವಾಬ್ದಾರಿ ಇದೆ ಸರ್. ಒಬ್ಬ ಶಿಕ್ಷಕರಾಗಿ ಇರುವಂಥ ಜವಾಬ್ದಾರಿ, ತಾಲೂಕು ಅಧ್ಯಕ್ಷರಾಗಿ ಇರುವಂಥ ಜವಾಬ್ದಾರಿ ಭಾಳ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಆದರೆ ಆ ಅಧ್ಯಕ್ಷರ ಗಾದಿಯ ಜವಾಬ್ದಾರಿ ಯಾವ ಥರ ನಿಭಾಯಿಸುವಂಥದ್ದು ಇದೆ ಅನ್ನೋದು ಮೊದಲನೇದಾಗಿ ಒಂದು ನಿಮ್ಮ ಶಿಕ್ಷಕರ OPS ಓಲ್ಡ್ ಪೆನ್ಷನ್ ಇರ್ಬೋದು, ನ್ಯೂ ಪೆನ್ಷನ್ಸ್, ಅದನ್ನು ಯಾವ ಥರ ನಿಭಾಯಿಸುವಂಥದ್ದು, ಆ ಶಿಕ್ಷಕರಿಗೆ ನ್ಯಾಯ ಕೊಡಿಸುವಂಥದ್ದು ನಾನು ಮಾಡಬೇಕು ಅನ್ನೋದು ಎಲ್ಲೇ ಒಂದು ಕಡೆ ಕನಸಿತ್ತು ಅಂತ ಹೇಳಿ ಬೇರೆಯವ್ರ ಕಡೆಯಿಂದ ತಿಳ್ಕೊಳ್ಳುವಂಥದ್ದು ಸ್ಥಿತಿ ನನಗೆ ಉದ್ಭವ ಆಯಿತು. ಅದರ ಬಗ್ಗೆ ತಮ್ಮ ಜವಾಬ್ದಾರಿ ಇದೆ ಅಂತ ಹೇಳ್ತಾ ಇದ್ದೀರಿ. ಯಾವ ಥರ ಆ ಶಿಕ್ಷಕರಿಗೆ ನ್ಯಾಯ ಕೊಡಿಸುವಂಥದ್ದು ತಾವುಗಳು ಮಾಡಬಹುದು ಅಂತೇಳಿ? ನಿಜ ಅರವಿಂದ್ ಅವರೇ, ನೀವು ಹೇಳ್ತಿರ್ತಕ್ಕಂಥದ್ದು ಅಧ್ಯಕ್ಷನಾಗಿ ಕರ್ತವ್ಯ ನಿರ್ವಹಿಸ್ತಕ್ಕಂಥದ್ದು ಅಷ್ಟು ಸುಲಭವಲ್ಲ. ಒಂದು ಜವಾಬ್ದಾರಿ ಅಂತ ಒಂದು ಸ್ಥಾನ. ನನ್ನ ಒಂದು ತಾಲೂಕಿನಲ್ಲಿ ಬರ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳಿಗೂ ಕೂಡ ನ್ಯಾಯವನ್ನು ದೊರಕಿಸ್ಕೊಡ್ತಕ್ಕಂಥದ್ದು ನನ್ನ ಕರ್ತವ್ಯ. ಇದರ ಮುಂದೆ ಅನೇಕ ಸವಾಲುಗಳು ಕೂಡ ಬರ್ಬೋದು. ಅದನ್ನು ಎದುರಿಸ್ತಕ್ಕಂಥ ಶಕ್ತಿನ ನಮ್ಮೆಲ್ಲ ತಾಲೂಕಿನ ಶಿಕ್ಷಕರು ಕೊಟ್ಟಿರ್ತಾರೆ. ಅದರಲ್ಲಿ OPS NPS ಒಂದು ಬಹಳ ದೊಡ್ಡ ಒಂದು ಸಮಸ್ಯೆ ಸರ್ಕಾರದ ಮುಂದೆ ಅದು ಇದೆ. ಈ ಹಿಂದೆನೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ನುಗ್ಲಿ ಅವರು ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ರಾಜ್ಯಾದ್ಯಂತ ಒಂದು ಬೃಹತ್ ಹೋರಾಟವನ್ನು ಮಾಡಿ ಬೆಂಗಳೂರು ಚಳವಳಿನೂ ಕೂಡ ಹಾಕ್ಕೊಂಡು ಅವ್ರ ಪರವಾಗಿ ನಾವು ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೀವಿ. ಈಗಲೂ ಕೂಡ OPS ಮಾಡಲಿಕ್ಕೆ ನಾನು ಬದ್ಧನಾಗಿದ್ದೀನಿ. ಸರ್ಕಾರದ ಹಂತದಲ್ಲಿ ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಒಂದು ಸರ್ಕಾರದಲ್ಲಿ ಈ ಒಂದು NPS OPS ಮಾಡ್ತೀವಿ ಅಂತಕ್ಕಂಥ ಒಂದು ಚುನಾವಣಾ ಪ್ರಣಾಳಿಕೆಯಲ್ಲಿ ಇದೆ. ಮುಂದಿನ ದಿನಗಳಲ್ಲಿ ಮತ್ತೊಂದು ಹೋರಾಟವನ್ನು ಮಾಡಿ ಸರ್ಕಾರದ ಒಂದು ಗಮನಕ್ಕೆ ತರ್ತಕ್ಕಂಥದ್ದು ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ನಮ್ಮ ಮುಂದೆ ಅದೊಂದು ಇದೆ. ಒಂದು ಹೋರಾಟವನ್ನು ಮಾಡಿ NPS OPS ಮಾಡಿಯೇ ತೀರ್ತೀವಿ ಅಂತಕ್ಕಂಥ ಒಂದು ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತಕ್ಕಂಥದ್ದನ್ನು ಈ ಮೂಲಕ ನಿಮ್ಮ ಮೂಲಕ ತಿಳಿಸ್ತೀನಿ. ಹೊನ್ನಾಳಿ ತಾಲೂಕಿನಲ್ಲಿ ನಿಮ್ಮ ಶಿಕ್ಷಕರದ್ದು ಒಂದು ಬೇಡಿಕೆ ಇದೆ ಸರ್. ಅಂದರೆ ಕೆಲವೊಂದು ಹಳ್ಳಿಗಾಡಿನಲ್ಲಿ ಏನೆಂದರೆ ಬಯೋಮೆಟ್ರಿಕ್ ಏನು ಮಾಡಿದ್ದಾರೆ, ಕಾಮ್ಸ್ ಅಂತ ಏನು ಹೇಳ್ತಿದ್ದಾರೆ. ಪಟ್ಟಣದಲ್ಲಿ ಇರ್ತಕ್ಕಂಥವ್ರು, ಟವರ್ ಇರ್ತಕ್ಕಂಥ ಜಾಗದಲ್ಲಿ ಇರ್ತಕ್ಕಂಥ ಶಿಕ್ಷಕರಿಗೆ ಏನು ತೊಂದರೆ ಆಗಲ್ಲ. ಕೆಲವೊಂದು ಗುಡ್ಡಗಾಡಿನಲ್ಲಿ ಸೇವೆ ಸಲ್ಲಿಸುವಂಥ ಶಿಕ್ಷಕರಿಗೆ
ಒಂದು ಯಾರು ಹೊನ್ನೂರು ವಡ್ರಟ್ಟಿ ಇರ್ಬೋದು, ಗುಡ್ಡಳ್ಳಿ ಗ್ರಾಮದ ಹೊಸಕೊಪ್ಪ ಇರ್ಬೋದು, ಈ ಕಡೆ ಬೈರ್ನಳ್ಳಿ ಇರ್ಬೋದು, ಈ ಕುಂದೂರು ಭಾಗದ ಕೆಲವೊಂದು ನೆಲವನ್ನಿ ತಾಂಡದಲ್ಲಿ ಇರ್ಬೋದು, ಅಲ್ಲಿ ಟವರ್ ಇಲ್ಲದೇ ಬಯೋಮೆಟ್ರಿಕ್ ತೆಗೆದುಕೊಳ್ಳುವಂಥದ್ದು, ಕಾಮ್ಸ್ ಎಲ್ಲೇ ಒಂದು ಕಡೆ ಆ ಭಾಗದ ಸೇವೆ ಸಲ್ಲಿಸುವಂಥ ಶಿಕ್ಷಕರಿಗೆ ಎಲ್ಲೇ ಒಂದು ಕಡೆ ತೊಂದರೆ ಆಗ್ತದೆ ಅಂತೇಳಿ ಒಂದು ಅಳಲನ್ನು ತೋರಿಸುವಂಥ ಕೆಲಸ ಶಿಕ್ಷಕರು ಮಾಡಿದರು ಮೊನ್ನೆ. ಅದ್ರ ಬಗ್ಗೆ ತಾವು ಯಾವ ಥರ ಸರ್ಕಾರಕ್ಕೆ ಕಾಮ್ಸ್ ವಿಚಾರವಾಗಿ ಸರ್ಕಾರ ಗಮನಕ್ಕೆ ತರಲಿಕ್ಕೆ ತಾವು ಪ್ರಾಮಾಣಿಕ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಆ ಶಿಕ್ಷಕರ ಒತ್ತಾಯ ಆಗಿದೆ. ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಂತ ಹೇಳಿ. ನಿಜ ಅರವಿಂದ್ ಅವರೇ, ನೀವು ಹೇಳ್ತಾ ಇರ್ತಕ್ಕಂಥ ಸತ್ಯವಾದ ಮಾತು. ಕಳೆದ ಸಾಲಿನಲ್ಲಿ ಬಯೋಮೆಟ್ರಿಕ್ ಅಂತಕ್ಕಂಥದ್ದು ತಂಬು ಮತ್ತು ಫೇಸ್ ಕ್ಯಾಪ್ಚರಿಂಗು ಅಂದರೆ ಒಂದು ಉಪಕರಣ, ಅದು ಶಾಲೆಯಲ್ಲಿ ಅದನ್ನು ನೇತಾಕಿ ಅಲ್ಲಿ ನಾವು ಹೋಗಿ ತಂಬು ಕೊಟ್ಟು ಫೇಸ್ ಕೊಟ್ಟು ತರಗತಿಗೆ ಹೋಗಬೇಕಾಗಿತ್ತು ಸಮಯಕ್ಕೆ ಸರಿಯಾಗಿ. ಈ ವರ್ಷ ಮೊಬೈಲ್ ಮೂಲಕನೇ ಒಂದು ಮೊಬೈಲ್ ಆ್ಯಪ್ ಬಂದಿದ್ದಾರೆ, ಕಾಮ್ಸ್ ಅಂತಕ್ಕಂಥದ್ದು. ಇದ್ರ ಮೂಲಕ ಶಾಲೆ ಗ್ರೌಂಡಲ್ಲಿ ನಿಂತ್ಕೊಂಡು ನಾವು ಲೊಕೇಶನನ್ನು ಕ್ಲಿಕ್ ಮಾಡ್ಕೊಂಡು ಫೇಸ್ ಕ್ಯಾಪ್ಚರಿಂಗು ಮತ್ತು ಕೊಡಬೇಕಾಗುತ್ತೆ. ಇದು ಒಂದು ರೀತಿ ಸರ್ಕಾರ ಬಲವಂತವಾಗಿ ಶಿಕ್ಷಕರ ಮೇಲೆ ಒಂದು ಹೇರ್ತಕ್ಕಂಥದ್ದು. ಇದರಿಂದ ಅನೇಕ ಒಂದು ಸಮಸ್ಯೆಗಳು ಕೂಡ ನಾವು ಎದುರ್ತಕ್ಕಂಥ ಒಂದು ಸಂದರ್ಭ ಬರ್ಬೋದು. ಉದಾಹರಣೆಗೆ ನೀವು ಹೇಳಿದಂಗೆ ಕೆಲವು ಹಳ್ಳಿಗಾಡಿ ಪ್ರದೇಶಗಳಲ್ಲಿ ಮೊಬೈಲ್ ನೆಟ್ವರ್ಕ್ ಇಲ್ಲದೆ ಇರ್ತಕ್ಕಂಥದ್ದು, ಆಮೇಲೆ ಸಕಾಲಕ್ಕೆ ಸರಿಯಾಗಿ ಬಸ್ಸುಗಳಲ್ಲಿ ಹೋಗದೇ ಇರ್ತಕ್ಕಂಥದ್ದು, ಆಮೇಲೆ ಇನ್ನು ಕೆಲವರು ಶಿಕ್ಷಕರುಗಳಿಗೆ ಸಕಾಲಕ್ಕೆ ಅಂದರೆ ಎಲ್ಲ ಸಂದರ್ಭದಲ್ಲೂ ನಮ್ಮ ಶಿಕ್ಷಕರು ಹೋಗ್ತಾರೆ, ಆದರೆ ಅನಿವಾರ್ಯ ಸಂದರ್ಭದಲ್ಲಿ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಅವರು 3 ದಿನಗಳಿಗೊಮ್ಮೆ ಒಂದು LW ಮಾಡ್ತಕ್ಕಂಥ ಒಂದು ಏನು ಯೋಜನೆ ಅವರು ಹಾಕ್ಕೊಂಡಿದ್ದಾರೆ ಸರ್ಕಾರ. ಇದ್ರ ಮುಂದೆ ಇದು ಒಂದು ರೀತಿ ಸವಾಲು ಮತ್ತು ಸಮಸ್ಯೆನೂ ಕೂಡ ಹೌದು. ಇದನ್ನು ಯಾವ ರೀತಿ ಬಗೆಹರಿಸ್ತಾರೆ? ನಮ್ಮ ತಾಲೂಕಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ಶಿಕ್ಷಕರು ಕೂಡ ಸಕಾಲಕ್ಕೆ ಸರಿಯಾಗಿ ಹೋಗಿ ಪಾಠ ಪ್ರವಚನಗಳನ್ನು ಮಾಡೋದ್ರಿಂದನೇ ವಿದ್ಯಾರ್ಥಿಗಳ ಒಂದು ಸರ್ವತೋಮುಖ ಏಳಿಗೆಯನ್ನು ಕಾಣ್ತಾ ಇರ್ತಕ್ಕಂಥದ್ದು. ದಾವಣಗೆರೆ ಜಿಲ್ಲೆಯಲ್ಲಿ ಹೊನ್ನಾಳಿ ತಾಲೂಕು ಪ್ರಥಮ ಸ್ಥಾನದಲ್ಲಿದೆ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ. ಅದು ಶಿಕ್ಷಕರು ತರಗತಿ ಹೋಗಿ ಪಾಠ ಮಾಡದೇ ಇದ್ದರೆ ಆ ಮಕ್ಕಳು ಶೈಕ್ಷಣಿಕ ಪ್ರಗತಿ ಕಾಣಲಿಕ್ಕೆ ಸಾಧ್ಯನಾ? ಇದು ಈ ರೀತಿ ಮಾನಸಿಕವಾಗಿ ಶಿಕ್ಷಕರಿಗೆ ಒಂದು ರೀತಿ ಅದು ಹಿಂಸೆ ಕೊಡ್ತಕ್ಕಂಥ ಒಂದು ಯೋಜನೆ ಇರ್ಬೋದು ಇದು ಕಾಮ್ಸ್ ಅಂತಕ್ಕಂಥದ್ದು. ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ನುಗ್ಲಿ ಅವರು ಮೊನ್ನೆ ತಾನೇ ಆಯುಕ್ತರಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಇದನ್ನು ಸ್ವಲ್ಪ ವಿನಾಯಿತಿ ಕೊಡ್ಬೇಕು ನೀವು ಅಂತೇಳಿ. ಮತ್ತೊಮ್ಮೆ ನಾವು ಎಲ್ಲರೂ ಕೂಡ ಇಡೀ ರಾಜ್ಯಾದ್ಯಂತ ಶಿಕ್ಷಕ ಸಂಘದ ಅಧ್ಯಕ್ಷರುಗಳು ಮತ್ತು ಕಾರ್ಯದರ್ಶಿಗಳು ಇದ್ರ ಮೇಲೆ ಒಂದು ಆಯುಕ್ತರ ಮೇಲೆ ಒಂದು ಮನವಿಯನ್ನು ಸಲ್ಲಿಸ್ತಕ್ಕಂಥ ಒಂದು ಯೋಜನೆ ಮುಂದಿದೆ. ಈ ರೀತಿ ಒಂದು ಹಿಂಸೆ ಕೊಡದೆ ಶಿಕ್ಷಕರನ್ನು ಅವ್ರನ್ನ ಫ್ರೀಯಾಗಿ ಬಿಟ್ಟರೆ ಇನ್ನೂ ಚೆನ್ನಾಗಿ ಕಲಿಸ್ತಾರೆ, ಮಾನಸಿಕವಾಗಿ ಒತ್ತಡ ಹಾಕಬಾರ್ದು ಅಂತಕ್ಕಂಥದ್ದನ್ನು ABC ನ್ಯೂಸ್ ಮೂಲಕ ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಒಂದು ಘನವೆತ್ತ ಸರ್ಕಾರ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ನೇತೃತ್ವದ ಸರ್ಕಾರ, ಅದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ನೇತೃತ್ವದಲ್ಲಿ ಒಂದು ಶಿಕ್ಷಕರನ್ನು ನೇಮಕ ಮಾಡುವ 15,000 ಶಿಕ್ಷಕರನ್ನು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡುವಂಥದ್ದು ಸರ್ಕಾರ ಆದೇಶ ಮಾಡಿದೆ. ಇದರ ಬಗ್ಗೆ ಸರ್ಕಾರದ ನಡೆ ಒಳ್ಳೆ ಚೆನ್ನಾಗಿದೆ ಅಂತಲೂ ಕೂಡ ಬೇರೆ ಅಂದರೆ ಇವರು ಹೇಳ್ತಾ ಇದ್ರು, ಯಾರು ಮಕ್ಕಳ ಪೋಷಕರು. ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಅಂತ? ಹೌದು, ನೀವು ಹೇಳ್ತಿರ್ತಕ್ಕಂಥ ನಿಜ. ಕಳೆದ 2 ವರ್ಷದಿಂದನೂ ಕೂಡ ಯಾವುದೇ ಶಿಕ್ಷಕರ ಯಾವುದೇ ನೇಮಕಾತಿ ಆಗಿಲ್ಲ. ಅದಕ್ಕೆ ಕಾರಣ ಕಾನೂನು ತೊಡಕುಗಳಿರೋದ್ರಿಂದ ಡಿಲೇ ಆಗ್ತಾಯಿದೆ. ಈ ಸಂದರ್ಭದಲ್ಲಿ ಶೈಕ್ಷಣಿಕ ಚಟುವಟಿಕೆಗೆ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಎಲ್ಲೆಲ್ಲಿ ಖಾಲಿ ಹುದ್ದೆಗಳಿದ್ದಾವೋ ಅಲ್ಲಿಗೆ ಸರ್ಕಾರ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿದೆ. ಪ್ರತಿ ತಿಂಗಳು 11,000 ಒಂದು ವೇತನವನ್ನು ಅವ್ರಿಗೆ ಕೊಟ್ಟು ಆ ಪ್ರದೇಶಗಳಿಗೆ, ಆ ಶಾಲೆಗಳಿಗೆ ಹೋಗಿ ಅವ್ರಿಗೆ ಪಾಠ ಪ್ರವಚನವನ್ನು ಮಾಡ್ತಕ್ಕಂಥ ಒಂದು ಯೋಜನೆ ಸರ್ಕಾರದ್ದು ಇದೆ. ಈ ಹಿಂದೆ ನಮ್ಮ ಶಿಕ್ಷಣ ಸಚಿವರು ಮತ್ತು ಮುಖ್ಯಮಂತ್ರಿಯವರ ಕಾಳಜಿ ವಿದ್ಯಾರ್ಥಿಗಳ ಬಗ್ಗೆ ಎಷ್ಟಿದೆ ಅಂತಕ್ಕಂಥದ್ದನ್ನು ನಾವು ಈ ಅತಿಥಿ ಶಿಕ್ಷಕರನ್ನು ಕೊಟ್ಟಾಗೆ ನಾವು ಹೇಳ್ಕೋಬೋದು. ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇದೆ. ಈ ವರ್ಷ 15,000 ಶಿಕ್ಷಕರನ್ನು ನೇಮಕ ಮಾಡ್ತಕ್ಕಂಥದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ನಡೀತಾ ಇದೆ. ಅಲ್ಲಿ ಬರೋವರೆಗೂ ಕೂಡ ಈ ವರ್ಷವೂ ಕೂಡ ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿರ್ತಕ್ಕಂಥ KT ನಿಂಗಪ್ಪ ಸರ್ ಅವರು ಅತಿಥಿ ಶಿಕ್ಷಕರನ್ನು ಎಲ್ಲೆಲ್ಲಿ ನೇಮಕ ಮಾಡಬೇಕು ಅಂತಕ್ಕಂಥದ್ದನ್ನು ಆಗಲೇ ಮಾಹಿತಿ ತರಿಸ್ಕೊಂಡಿದ್ದಾರೆ. ಜೂನ್ ಮೊದಲನೇ ವಾರದಲ್ಲೇ ಅತಿಥಿ ಶಿಕ್ಷಕರು ನೇಮಕ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅವ್ರು ಬಂದು ವಿದ್ಯಾರ್ಥಿಗಳ ಒಂದು ಪಾಠ ಪ್ರವಚನಗಳನ್ನು ಅವ್ರು ಮಾಡ್ತಾರೆ. ಇದಕ್ಕೆ ನಾನು ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಈ ಮೂಲಕ ABC ನ್ಯೂಸ್ ಮೂಲಕ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಸರ್, ಕೊನೆಯದಾಗಿ ನಿಮ್ಮ ಶಿಕ್ಷಕರ ವರ್ಗಕ್ಕೆ ಏನೇನು ಹೇಳಿಕ್ಕೆ ಬಯಸ್ತೀರಿ ಸರ್?
ಆ, ನಮ್ಮ ಹೊನ್ನಾಳಿ ತಾಲೂಕಿನ ಶಿಕ್ಷಕ ವರ್ಗಕ್ಕೆ ನಾನು ಬಹಳ ಮನಸ್ಪೂರ್ವಕವಾಗಿ ಹೇಳ್ತಕ್ಕಂಥ ಒಂದು ವಿಚಾರ ಏನು ಅಂತ ಹೇಳಿದರೆ, ಎಲ್ಲ ಶಾಲೆಗಳು ಕೂಡ ಚೆನ್ನಾಗಿದೆ ನಮ್ಮ ತಾಲೂಕಿನಲ್ಲಿ. ಶಿಕ್ಷಕರುಗಳು ಕೂಡ ಸಕಾಲಕ್ಕೆ ಸರಿಯಾಗಿ ಹೋಗಿ ಪಾಠ ಪ್ರವಚನಗಳನ್ನು ಮಾಡ್ಕೊಂಡು ಬರ್ತಾಯಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೂ ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ಬೋದು, ಕ್ಷೇತ್ರ ಸಮನ್ವಯಾಧಿಕಾರಿಗಳಾಗಿರ್ಬೋದು, ಆಮೇಲೆ ಅಕ್ಷರಾಸ್ಯತಾ ಸಹಾಯಕ ನಿರ್ದೇಶಕರಾಗಿರ್ಬೋದು, ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ಆಗಿರ್ಬೋದು, ಎಲ್ಲರೂ ಕೂಡ ಶಿಕ್ಷಕ ಸ್ನೇಹಿಯಾಗಿ ಕೆಲಸವನ್ನು ಮಾಡ್ಕೊಂಡು ಬರ್ತಾಯಿದ್ದಾರೆ. ಅವರಿಗೂ ನಿಮ್ಮ ಮೂಲಕ ಒಂದು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದರ ನಿಟ್ಟಿನಲ್ಲಿ ಶಿಕ್ಷಕರ ಯಾವುದೇ ಸಮಸ್ಯೆಗಳಿರ್ಬೋದು, ನನಗೆ ನಾನು ಈ ಹಿಂದೂ ಕೂಡ ನಾನು ಸೇವೆ ಸಲ್ಲಿಸ್ಕೊಂಡು ಬಂದಿದ್ದೀನಿ. ಶಿಕ್ಷಕರ ಸೇವೆ ಸುಮಾರು 20 ವರ್ಷದಿಂದನೂ ಕೂಡ ನಾನು ಈ ಪತ್ತಿನ ಸಹಕಾರ ಸಂಘ ಆಗಿರ್ಬೋದು, ಶಿಕ್ಷಕ ಸಂಘ ಆಗಿರ್ಬೋದು, ಹಲವಾರು ಸಂಘ ಸಂಸ್ಥೆಗಳಲ್ಲಿ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಶಿಕ್ಷಕರ ಬರೀ ಒಂದು ಫೋನ್ ಕರೆಗೆ ನಾನು ಫೋನ್ನಲ್ಲೇ ನಾನು ಕೆಲಸವನ್ನು ಮಾಡಿಸ್ಕೊಟ್ಟಿದ್ದೀನಿ. ಮುಂದೂ ಕೂಡ ಅದೇ ರೀತಿ ಮಾಡ್ತೀನಿ. ನಿಮ್ಮದು ಯಾವುದೇ ಸಮಸ್ಯೆಗಳಿರ್ಬೋದು, ಹಣಕಾಸಿಂದ ಆಗಿರ್ಬೋದು, ನಾನು ಪ್ರಾಥಮಿಕ ಶಾಲಾ ಶಿಕ್ಷಕರ ಸೌಹಾರ್ದ ಸಹಕಾರ ಸಂಘ ತೀರ್ಥಹಳ್ಳಿ ಇಲ್ಲಿಗೂ ಕೂಡ ನಾನು ನಿರ್ದೇಶಕನಾಗಿ ಹೊನ್ನಾಳಿ ಬ್ರಾಂಚನ್ನು ನಾನು ನೋಡ್ಕೊಳ್ತಾ ಇದ್ದೀನಿ. ನಿಮ್ಮ ಏನೇ ಇರ್ಬೋದು, OD ಆಗಿರ್ಬೋದು, ಸಾಲ ಆಗಿರ್ಬೋದು, 12 ಲಕ್ಷದವರೆಗೂ ಕೂಡ ನಾವು ಸಾಲವನ್ನು ಕೊಡ್ತಾಯಿದ್ದೀವಿ ಸೌಹಾರ್ದ ಸಹಕಾರ ಸಂಘದಲ್ಲಿ. ಯಾವ ಸಂದರ್ಭದಲ್ಲಿ ನೀವು ಯಾವ ಕಷ್ಟದಲ್ಲಿ ಬೇಕಾದರೂ ಬಂದು ನೀವು ನನ್ನನ್ನು ಸಂಪರ್ಕಿಸಿ ನನ್ನನ್ನು ಅಲ್ಲಿ ಸಾಲವನ್ನು ಪಡ್ಕೋಬೋದು. ಏನೇ ಅಭಿವೃದ್ಧಿ ಕೆಲಸಗಳನ್ನು ಕೂಡ ತಾವು ಮಾಡ್ಕೋಬೋದು. ಅದ್ರ ಜೊತೆಗೆ ನಮ್ಮ ಕಚೇರಿಯಲ್ಲಿ ಆಗಿರ್ಬೋದು, ಹೊನ್ನಾಳಿ BO ಆಫೀಸಲ್ಲಿ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಏನೇ ಕೆಲಸಗಳಿದ್ದರೂ ಕೂಡ ಶಿಕ್ಷಕರ ಒಡನಾಡಿಯಾಗಿ ನಿಮ್ಮ ಸ್ನೇಹಿತ ಸಹೋದರನಾಗಿ ನಾನು ನಿಮಗೆ ಕೆಲಸವನ್ನು ಮಾಡಿಕೊಡ್ಲಿಕ್ಕೆ ನಾನು 24 ಗಂಟೆ ಕೂಡ ನಾನು ಸದಾ ಸಿದ್ಧನಾಗಿರ್ತೀನಿ. ನನಗೆ 1 ಕಿಲೋಮೀಟ್ರ್ ಅಷ್ಟೇ ನನಗೆ BO ಆಫೀಸು ನನ್ನ ಮನೆಗೂ. ಎಷ್ಟೊತ್ತಿನಲ್ಲಿ ನನಗೆ ಕಾಲ್ ಮಾಡಿದರೂ ಕೂಡ ನಾನು ನಿಮ್ಮ ಸೇವೆಗೆ ಸದಾ ಸಿದ್ಧನಾಗಿರ್ತೀನಿ. ನಾನು ಒಬ್ಬನೇ ಅಲ್ಲ, ನನ್ನ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಪ್ರಕಾಶ್ ನಾಯ್ಕು ಕೂಡ, ಅವರು ಕೂಡ ಒಂದು ಮಿಂಚಿನ ಸಂಚಾರದಂತೆ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಮುಂದೂ ಕೂಡ ಮಾಡ್ತಾರೆ. ಅವರನ್ನೆಲ್ಲ ಇಟ್ಕೊಂಡು ನಮ್ಮ ಖಜಾಂಚಿ ಆಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಅದ್ರ ಜೊತೆಗೆ ನಮ್ಮ ತಂಡದಲ್ಲೇ ಜಯಶಾಲಿ ಆದಂತಹ ಉಮಾಪತಿ ಅಂತಕ್ಕಂಥವರು ಜಿಲ್ಲಾಧ್ಯಕ್ಷರಾಗಿದ್ದಾರೆ. ನಾವು ಮತ್ತು ಜಿಲ್ಲಾಧ್ಯಕ್ಷರು ಇಬ್ಬರು ಕೂಡ ಒಡಗೂಡಿ ಶಿಕ್ಷಕರ ಏನೇ ಸಮಸ್ಯೆಗಳಿದ್ರು, ಅಂದರೆ ಕಾನೂನು ಪ್ರಕಾರ, ನಾನು ಕಾನೂನು ಬಿಟ್ಟು ನಾನು ಹೇಳಲ್ಲ, ಮಾಡೋಕ್ಕೆ ಬರೋಂಗಿದ್ರೆ ಅದರ ಕೆಲಸವನ್ನು ನಾನು ಯಾವುದೇ ಕಾರಣಕ್ಕೂ ಯಾರಿಗಾಗಿಲ್ಲ ಅದನ್ನು ಮಾಡಿಸ್ಕೊಡ್ತಕ್ಕಂಥ ಒಂದು ವಿಚಾರವಾಗಿ ನಾನು ಯಾವತ್ತೂ ಕೂಡ ಬದ್ಧನಾಗಿರ್ತೀನಿ. ಮತ್ತೊಮ್ಮೆ ತಾಲೂಕಿನ ಎಲ್ಲ ಶಿಕ್ಷಕ ಬಂಧುಗಳಿಗೆ ನಾನು ABC ನ್ಯೂಸ್ ಮೂಲಕ, ನಮ್ಮ ಅರವಿಂದ್ ಮಾಡಿರ್ತಕ್ಕಂಥ ABC ನ್ಯೂಸ್ ಮೂಲಕ ನಿಮಗೆ ತುಂಬ ಹೃದಯದಂಥ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಮಸ್ತೆ. ನಮಸ್ತೆ.